ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ ರೀ. ಬರ್ರಿ ಇವತ್ತಿನದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇವತ್ತು ವಿಶೇಷ ಅಂತ ಹೇಳಿದ್ರೆ ತಾಜ್ನಗರಕ್ಕೆ ಹೋಗ್ಬೇಕು ರೀ. ತಾಜ್ನಗರಕ್ಕೆ ಹೋಗಿ ಅಡುಗೆ ಅದೆಲ್ಲ ಏನು ಮಾಡೋದು, ಏನು ಮಾಡಿಸ್ಬೇಕು, ಎಷ್ಟು ಜನ ಆಗ್ತಾರೆ, ಏನು ಎಲ್ಲ ನೋಡ್ಬೇಕಲ್ರಿ. ಹಾಗಾಗಿ ಇವತ್ತು ತಾಜ್ನಗರದಾಗ ಹೋಗಿ ಅದೆಲ್ಲ ಹೇಳಿ ಕೇಳಿ ಬರೋದ್ರಿ. ಈಗ ನಿನ್ನೆನ ನಾವು ಹಳೆಯಾಗಿ ಬಟ್ಟೆ ತೊಗೊಳಕ್ಕೆ ದುಡ್ಡು ಹಾಕಿ ಆಯ್ತು ರೀ. ನಿನ್ನೆನ ಹಾಕಿದ್ದೀವಿ, ಅವ್ರು ತೊಗೊತಾರೆ. ಮಂತ ನೋಡೋಕೆ ಹೋದಾಗೂ ತೊಗೋಬೇಕಾಗಿರುತ್ತೆ ರೀ ನಾವು, ಮತ್ತು ಎಂಗೇಜ್ಮೆಂಟಿಗೆ ತೊಗೋಬೇಕಾಗಿರುತ್ತೆ ರೀ. ಎರಡೂ ಕೂಡ ತೊಗೊಳಕ್ಕೆ ದುಡ್ಡು ಹಾಕಿದ್ರಿ. ಈಗ ಅಡುಗೆದೊಂದು ಮತ್ತು ಮಳೆ ಒಂದು ಸ್ವಲ್ಪ ಸರಿತ ಅಂತ ಹೇಳಿದ್ರೆ ಚಲೋ ಆಗುತ್ತೆ ರೀ. ಪೆಲ್ಲ ತಂದರೆ ತಾಜ್ನಗರದ ಕೆಳಗಿಂದ ಒಂದು ಹಾಲು ಹಿಡಿಯೋಣ ಅಂತ ಅಂತಾರೆ ರೀ. ಅದು ಇದು ಅಂತ ಹೇಳಿದ್ರೆ ನನಗೆ ಇದು ಅನ್ಸಾತೈತೆ ರೀ. ನೋಡೋಣ ರೀ ಏನಾಗುತ್ತೋ ಏನೋ ಅಂತೇಳಿ. ಯಾಕಂದ್ರೆ ಮಳೆ ಬರತ್ತಂದ್ರೆ ಮತ್ತು ಜಾಸ್ತಿ ಜನ ಆತಂತ ಹೇಳಿದ್ರೂ ಸರಿ ಆಗಂಗಿಲ್ಲಲ್ರಿ. ಹಾಗಾಗಿ ಅದನ್ನು ಹೋಗಿ ಒಂದು ಸ್ವಲ್ಪ ಮಾತಾಡ್ದೈತ್ರಿ. ಅದಕ್ಕೆ ಅಮ್ಮ, ನಾನು ಮತ್ತು ಆರೀಫ್ ಒಂದು ಜಂಪರ್ ಅದೆಲ್ಲ ಅಳತೆ ಇದೆಲ್ಲ ಕೊಡೋದೈತ್ರಿ. ಮತ್ತು ಡ್ರೆಸ್ಸಿನೊಂದು ಫಿಟ್ಟಿಂಗ್ ಹಿಡಿಯೋದೈತ್ರಿ ಏಕಿದನು. ಹಾಗಾಗಿ ಹೋಗಿ ಬರ್ಬೇಕು ರೀ ತಾಜ್ನಗರಕ್ಕೆ ರೀ. ಎದ್ಲಿಗೆ ಆರೀಫನ ಎದ್ದಕ್ಕೆ ಚಾ ಅದೆಲ್ಲ ಇಡಾತಾಡ್ರಿ. ನಾನು ಕಸದೆಲ್ಲ ಹೊಡೆದು ರೂಟೀನ್ ಸ್ಟಾರ್ಟ್ ಆಗೈತ್ರಿ. ಇವಾಗ ಮತ್ತೆಲ್ಲ ಫ್ರೆಶ್ ಆಗಿ ದೇವ್ರ ದೀಪ ಹಚ್ಚಿದ್ದೀರಿ. 10:30 ಆ ಟೈಮ್ ಆಗಲಿ ರೀ. ಅಮ್ಮನ ಬಂದು ಮೀನು ಹಾಕಿ ಮತ್ತೆ ಮುಕ್ಕೊಂಡ್ರಿ. ಎಬ್ಸ್ತೀನಿ ರೀ ಅವ್ರಿಗೆ ನೀರು ಕಾದವಲ್ಲಿ. ಇಲ್ಲಿ ನೋಡ್ರಿಪ್ಪ, ಅಮ್ಮಗೆ ಮದುವೆ ಪತ್ರ ಕೊಡಕ್ಕೆ ಬಂದಾರ, ಲಗ್ನ ಪತ್ರ ಕೊಡಕ್ಕೆ ಬಂದಾರಿ. ಮತ್ತು ಸಾರಿನೂ ತೊಗೊಂಬಂದಾರ. ಆಮ ಪ್ರೀತಿ ಹಿಂಗ ಇರ್ಲಿ. ಚಂದ ಮದ್ವಿ ಬರ್ರಿ ಎಲ್ಲಾರು, ಕುಟುಂಬ ಸಮೇತ ಎಲ್ಲಾರು ಬರ್ರಿ. ಬರ್ತೇವೆ ಅಮ್ಮ, ಬರ್ತೇವೆ. ಬಂದೋಗ್ರಿ. 14 ಐತಿ ಅಕ್ಕಿಕಾಳ. ಹೌದಾ? 18ಕ್ಕೆ ಒಲಿಮ ಐತಿ. 18ಕ್ಕೆ ಒಲಿಮ ಐತಿ ಅಂತ ತಗೋರಿ. ಹಂಗಾದ್ರೆ ಬರ್ತೇವೆ ಎಲ್ಲಾರು ಕೂಡ ಬರ್ರಿ. ನಿಮ್ದು ಮಗಂದು ಅದಿಲ್ರಿ ಮದುವೆ ರೀ? ಮತ್ತೆ ರೀ 18 ತಾರೀಕಿಗೆ ಐತಂದ್ರೆ ಅವ್ ಬರ್ರಿ ತಗೊಳ್ರಿ. ಯಾಕಂದ್ರೆ ನೀವು ಬರ್ರಿ. ಹದಿನಾರನೇ ತಾರೀಕಿಗೆ ಗಿಳಿ ಐತಿ, ಎಲ್ಲಾರು ಕೂಡ ಬರ್ವಾ. 16 ತಾರೀಕಿಗೆ ಸಂಡೇ ಇಟ್ಟಿವ್ರಿ. ನಮ್ದು ಇರ್ಲಿಕ್ಕೆ ಬರ್ತಿದ್ವಿ. ಹಂಗಾತ್ರಿ. ಈಗ ಅದ 16 ತಾರೀಕಿಗೆ ಇವ್ರು ಹೋಗ್ಬೇಕಂತ. ಹಂಗಾರಿ ಅವು ಚಲೋ ದಿನ ಇದ್ದಾಗ ಏನ್ರ ಒಟ್ಟು ಇದ್ದ ಇರ್ತಾವ ನೋಡ್ರಿ. ಯಾರು ಫಂಕ್ಷನ್ ಇದ್ದ ಇರ್ತಾವ್ರಿ. ಮನಿಗೆ ಬಂದ್ರಲ್ಲ ನೀವು. ನಮ್ಮ ಮಗಳು ಇಲ್ಲೇ ಮಾಡ್ತಾರ ವಾರ್ಡ್ ಕೆಲಸ ಎಲ್ಲದ. ನಿಮ್ ಏರಿಯಾದಾಗ ಮಾಡ್ತಾರ ಎಲ್ಲಾರು. ಹೌದಾ? ಗಾಡಿ ಒಂದು ಚೆಕ್ ಮಾಡಕ್ ಬರ್ತಾಳ. ಬಂದಿದ್ದೇನ್ರಿ ಒಂದ್ಸಲ ಚೆಕ್ ಮಾಡಕ್? ಹೌದ್ರಿ? ಹೋಗಿದ್ದಿಲ್ಲ ನೀನು? ಚೆಕ್ ಮಾಡಕ್ ಬರ್ತಾರಿಲ್ಲ. ಕಸಾದ ತುಂಬ್ಕೊಂಡ್ ಹೋಗಾಕ ಮಾಡಕ. ಹೌದ್ರಿ? ಅಂದ್ರೆ ಗೌರ್ಮೆಂಟ್ ಕೆಲಸ ಮಾಡ್ತಾರನ್ರಿ ಅವ್ರು? ಹೌದ್ರಿ? ಅಯ್ಯೋ, ಇಲ್ಲಿ ಬಂದಿದ್ಲ ನೀವು ಗೊತ್ತಿರ್ಲಿಲ್ಲ ಅಂತತಿ. ಇಲ್ವಾ? ಇಲ್ಲೆಲ್ಲ ಬಂದು ಅಡ್ಡಾಡ್ ಚೆಕ್ ಮಾಡಿ ಹೋಗ್ತಾಳ. ಬೆಳಿಗ್ಗೆ ಬರ್ತಾಳ. ಚಲೋ ಆಯ್ತು ಬಿಡ್ರಿ, ಖುಷಿ ಆಯ್ತು. ಬಂದಿತ್ತಾನಿಲ್ಲ ಅಂತ ಹೇಳಿ ಕೇಳ್ಕೊಂಡು ಎಲ್ಲರೂ ನಮಾಜಿ ಬಂದಾರೀಗ. ಅಷ್ಟಿಗೆ ಚಹಾ ಕೊಡೋಣ. ಚಹಾ ಕಿಟ್ಟಿ ನಾವು ಸ್ವಲ್ಪ ರೊಟ್ಟಿ ಮಾಡಿಟ್ಟು ನಮಾಜ್ ಮಾಡ್ಬೇಕು. ನಾವು ಇನ್ನೊಂದು 5 ಸ್ವಲ್ಪ ಹಾಕುವ ಹೇಳಿ. ಇನ್ನೊಂದು 5 ಸ್ವಲ್ಪ ಅರ್ಬಿ ಹಾಕುವ. ಏನು ಸೂಟ್ ಬೂಟ್ ತೊಗೊಳಕ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಸುಳ್ಳ ಮಸ್ಕರಿ ಮಾಡ್ತಾರೆ. 5 ಸ್ವಲ್ಪ ಏನು ಆಗಂಗಿಲ್ಲ. ಇನ್ನೊಂದು 5 ಸ್ವಲ್ಪ ಹಾಕು. ರೊಟ್ಟಿ ಮಾಡಾಕತ್ತೀನಿ ರೀ. ಎಲ್ಲಾರ್ದು ಈಗ ಅದ ರೀ, ಹಾಲು ಹಿಡೀರಿ, ಹಾಲನ್ನೇ ಮಾಡಿರಿ, ಎಂಗೇಜ್ಮೆಂಟ್ ಹಾಲನ್ನೇ ಮಾಡಿರಿ ಅಂತ ಅಂದ್ರಿ. ನಮ್ಮ ಸುಲ್ತಾನ ಪಪ್ಪನ ಹೇಳಾಕತ್ತಾರೆ ಮೊದಲು ರೀ. ಒಂದು ಮಕ್ಕಳದು ಮಾಡ್ಬೇಕಂತಂದ್ರೆ ಇಷ್ಟೆಲ್ಲ ನೋಡ್ರಿ. ರೊಟ್ಟಿ ಮಾಡೋದಾತಿ. ಅಮ್ಮ ಊಟ ಕೊಟ್ಟಿರ್ತಾರೆ, ಆಗಿನ ರೊಟ್ಟಿ ಬೇಕಂತಾರಂತೆ ಅಂತ ನಮ್ಮ ಇವ್ರಿಗೆ ಬಾಬರಿಗೆ ಗಂಜಿ ಕುಡಿತಾರಂತ್ರಿ ಅವ್ರು.
ಈಗ ನಾನು ನಮಾಜ್ ಮಾಡಿ ಕುರಾನ್ ಓದಾತೀನಿ ರೀ ಈಗ ನೋಡ್ರಿಪ್ಪ ಟೈಮ್ ಅಲ್ಲಿ 3 ಗಂಟೆ 15 ನಿಮಿಷ ಆಯ್ತನ್ರಿ ತಾಜ್ನಗರಕ್ಕೆ ಹೋಗ್ಬೇಕ್ರಿ ನಾವೀಗ ಅಂದ್ರೆ ಈಗೆಲ್ಲ ಡ್ರೆಸ್ ಎಂಗೇಜ್ಮೆಂಟಿಗೆ ಡ್ರೆಸ್ ಆಮೇಲೆ ಎಂಗೇಜ್ಮೆಂಟಿನ ಸೀರಿದು ಅದೆಲ್ಲ ಬ್ಲೌಸು ಅಳತಿ ಕೊಟ್ಟು ಮತ್ತು ಅದು ಡ್ರೆಸ್ ತೊಗೊಂಬಂದು ಅದು ಕರೆಕ್ಟ್ ಹಾಕತ್ತೀವಲ್ಲ ಅದನ್ನು ನೋಡಿ ಅವೆಲ್ಲ ಅಳತಿ ಗಿಳತಿ ಎಲ್ಲ ಕೊಡೋದೈತ್ರಿ ಈಗ ಹಾಗಾಗಿ ಹೋಗಿ ಬರಾಕತ್ತೀವಿ ನಾವು ಈಗೆಲ್ಲ ಅಮ್ಮರು ಊಟ ಕೊಟ್ಟು ಎಲ್ಲ ಊಟ ಆತ್ರಿ ಅವ್ರದ್ದೆಲ್ಲ ಮುಗೀತೀಗ ನಾವು ಒಂದು ಸ್ವಲ್ಪ ಊಟ ಮಾಡ್ತೀವಿ ಊಟ ಮಾಡಿ ಹೋಗಿ ಬರ್ತೀವಿ ಕಾಲೇಜಿನ ಮುಂದೆ ಇಳಿಸಿದ್ರ ಅಣ್ಣ ಯಾಕಂದ್ರೆ ಇಲ್ಲಿಗೆ ನೋಡಿ ರೋಡ್ ಮಾಡಾತ್ತಾರ ರೀ ಓಹೋ ನಾವು ಹಿಂಗೆ ಹೋಗಿ ಹಿಂಗೆ ಹೊಳ್ತಿದ್ವಲ್ಲ ರೀ ಇಲ್ರಿ ಈಗ ಸ್ಟೇಟ ರೋಡ್ ಹಾಕತ್ರಿ ಇದು ಹಿಂಗೆ ಹಾಕತ್ ನೋಡಿ ರೋಡ್ ಈಗ ಹಿಂಗೆ ರೋಡ್ ಮಾಡಕತ್ತಾರ ಈಗ ಇದನ್ನು ನಾವು ಬರೋದಕ್ಕೂ ಹೊರಗೆ ಅರ್ಶಿನ ಬರೋದಕ್ಕೆ ರೀಪ್ಪ ಆಕಿನ ಬಂದು ಸ್ಕೂಲ್ದು ಡ್ರೆಸ್ ಕೊಟ್ಟಾರ ರೀ ಅದೇನೋ ಭಾಳ ಡೀಪ್ ಆಗ್ಬಿಡೋರಿ ಹಾಗಾಗಿ ಬಂದಿರಿ ನಾವು ಇಲ್ಲಿ ನಮ್ಮ ಅಪ್ಪನ ಮನೆಗೆ ಡಿಸೈನ್ ಹಾಕಿ ಬಂದಾಗೈತೇನು ರೀ ನಮ್ಮ ಬಾಬಾ ಬಂದು ಹಾಕದನ್ರಿ ನಮ್ಮ ಬಾಬಾ ಅಲ್ಲೇ ಅದಾರ ನಮ್ಮ ಮನ್ಯಾಗ ಇದ್ರಿ ನಮ್ಮ ಲಡ್ಡು ಮೊಮ್ಮಕ್ಕಂದ ಕವರ ಬೇಡ ಅಂತಲ್ರಿಪ್ಪ ಕಾಗಜ ಬೇಡ ಅಂತ ಹೆಸರು ನೋಡಿ ಬಂದ್ರಂತ್ರಿ ಇವ್ರು ನೋಡಿ ಬಂದು ನನಗೆ ಹೇಳಕತ್ ಬಿಡ್ರ ಇದು ಪ್ಲಾಸ್ಟಿಕಿಂದ ಅದು ಇದು ಲತ್ತಿಡಿನ ಪ್ಲಾಸ್ಟಿಕಿಂದ ಅದು ಇದಕ್ಕೆ ಬೇಡನ ಇದು ಆತ ಹಿಂಗೆ ಇದು ಹಳಿ ಗಿಳಿ ಕಟ್ಟೋದು ಬೇಡ ಇದಕ್ಕೆ ಸ್ಟ್ಯಾಂಡರ್ಡ್ ಇದು ಹೌದನ ಸ್ಟ್ಯಾಂಡರ್ಡ್ ಬೇಲನ್ಲೆ ಮಾಡೋದು ಮಾಡ್ಸಚ್ಚಿ ಮತ್ತೆ हमारा आटा बोलती है इसका आटा देकर हमें खट्टा हमारा आटा ನೋಡಿ ನಿನ್ನ ಮಗಳಿಗೆ ಯಾವಸ್ಬೇಕಾಯ್ತ ಮಾಡ್ತಿದ್ಲ ये हम बोलती है आटा कहते हैं कर ले देकर बोल को दे कब तेरा ನೋಡ್ಚಿ ಗಟ್ಟಿ ಹಿಟ್ಟಿರ್ಬೇಕು ಮಾಡ್ಬಜ್ಜಿ ನಿನಗೂ ನಿಮ್ಮ ಮಕ್ಕಳಿಗೆ ಮಾಡಕ್ ಬರಂಗಿಲ್ಲ ಹೌದೌದ್ವಾ ನಾವೇನ್ರ ಕಲ್ತೀವನ ನೀವಂತ ಹೊಟ್ಟೆಗಿದ್ದಾಗ ಕಲ್ತು ಬಂದ್ಬಿಟ್ರಿ ಅಂತ ಶ್ಯಾ ಹಿಂಗ ನೋಡಿ ಯಾರು ಹಿಡಿದು ಕಲ್ಸಲ್ಲ ಮಾಡಿದ್ದಿಲ್ಲ ಡಬ್ ಹಾಕಿ ಹಿಂಗ ಕಾಟನ್ ಬಟ್ಟೆ ತಗೋಬಜಿ ಒಂದು ये कपड़ा छोटा कर ಪಾಲಿಸ್ಟರ್ ಅಲ್ಲನ ಕಾಟನ್ ಬಟ್ಟೆ ತಗೊಂಡು तो बड़ा कपड़ा तो ಹಚ್ಬೇಕು ನೋಡಚ್ಚಿ ಹಿಂಗ ಧೈರ್ಯದ್ಲೆ ಹಚ್ಬೇಕಾ ರೊಟ್ಟಿ ಹರಿದಿಲ್ದ ಅಂತ ಹಚ್ಚಾಕ ಹೋಯ್ದೆ ಹರಿದಿ ಅರ್ಧ ಬಿಡ್ತಾವ ಹಾ ಹಿಂಗ್ ಮಾಡ್ಬೇಕು ಹಿಂಗ ಹಿಂಗ ಇಲ್ಲಿ ಭಾಳ ಆತೈಕೆ ಮಗಳದ್ರಿ ಹಿಂಗ್ ಮಾಡ್ಬೇಕಲ್ಲ ಮತ್ತೆ ಆಮೇಲೆ ನೆಕ್ಸ್ಟ್ ಹಚ್ಚಿ ಮತ್ತೆ ಹಿಟ್ಟು ತಗೋಬೇಕು ಹಿಂಗ್ ಮಾಡ್ಬೇಕು ಸಾಕ್ಬಿಡು ಸಾಕಂದೆ ಮತ್ತೆ ಇದು ಒಂದು ವಿಡಿಯೋ ಆಗಿ ಊಟ ಮಾಡೋದ್ ನೀವು ನಾವೆಲ್ಲ ಲೇಟೆಸ್ಟ್ ಇನ್ನು ಟೈಮ್ 3:30 ಆತ ಅಲ್ಲಿ ಆಪ ಇನ್ನೂ ಅರಿವಿ ತೊಳಕತ್ತ ಒಂದು ಬಿಟ್ಟು ತುಂಬ್ಯಾವ ಅಲ್ಲಿ ಅರಿಬೇವು ಮನ್ ಟ್ರಿಪ್ ಹೋಗಿದ್ವಿ ನಾವು ಅದ್ರ ಬೆಂಗಳೂರು ಬೆಂಗಳೂರು ಹೋಗಿದ್ವು ದರ್ಗಾಕ ಚಲೋ ಆತ್ ಬಿಡಿ ತವಕ್ಕಲ್ ಮಸ್ತ್ ಅಂದ್ರಾಗ ಹೋಗಿದ್ವಿ ಹೋಗಿ ಏನೋ ಭಾಳ ಅದಾವ್ರಿ ದೇವ್ರು ಒಂದಂತ ಕೇಳ್ರಿ ಹಂಗ ಈಗ ಒಂದು ದೇವ್ರ ಹೋಗಿ ಬಂದಾರ್ರಿ ಮತ್ತೇನು ನಮ್ಮ ಲಡ್ಡನ್ ಸಂಬಂಧ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬೇಡ್ಕೊಂಡೇವ್ ನಾವು ಇರ್ಲಿ ಮಾತಲ್ಲ ದೇವ್ರು ಕಾಣ್ತಾಗದ್ ನೀವ ಈಗ ದೇವ್ರದ್ದು ಇದನ್ನ ನೀ ಈಡೇರ್ಸಿ ಬಿಡ್ಕೊಂಡಿದ್ದ ಅಷ್ಟ ಹೊಸಿದ್ ನೋಡ್ರಿ ರೊಟ್ಟಿ ನಾವು ಇಲ್ಲಿ ಅಲ್ಲಿ ಹೋಗಿ ನಮ್ಮ ಅಪ್ಪ ಅರಿವಿ ಹೋಗ್ಯಾಕತ್ತಾರಿಪ್ಪ ಎಷ್ಟಕ್ಕೊಂದು ಅರಿಬೋದವ್ರು ನಮ್ಮ ಅಪ್ಪನೂ ಅಲ್ಲಿ ಪಾಪ ಹೋಗ್ಯಾಕತ್ತಂದ್ರ ಅವ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಇವ್ರು ಬಂದಿದ್ದು ಭೇಟಿಯಾಗಿ ಬರುತ್ತೆ ಬಂದಿರಿ ಏನು ಮಾಡತ್ತೀರಿ ಅಪ್ಪ ಅಡಿಕೆ ಅಂತ ತರ್ಸಿರಿ ನೀವು ಚಲೋ ಅಡಿಕೆ ಪಡಿ ತರಿಸ್ಬೇಕ್ರಿಪ್ಪ ನೀವು ಅಮ್ಮ ಅಮ್ಮಿ ಕ್ಯಾಕರ್ರಿ स्ट्रॉबेरी ಆಗಿಟ್ಟು स्ट्रॉबेरी ನಮ್ಮಮ್ಮ ಸ್ಕೂಲ್ ಹೋಗಿ ಬಂದ್ಬಿಟ್ಟು ಸ್ಕೂಲ್ ಹೋಗಿದ್ದೆಮ್ಮ ये क्या छतरी है ಕೆಲಸ ಮುಗೀತ್ರಿಪ್ಪ ಇಲ್ಲಿ ಸ್ವಲ್ಪ ಅಳತಿ ಕೊಡೋದಿತ್ತು ರೀ ಕೊಟ್ಟು ಅಳ್ತೀರಿ ತೊಗೊಂಡ್ರಿ ಅಳ್ತಿನ ಏನು ನನ್ನ ಅಳ್ತಿನ ಹೊಂದು ಬಿಡ್ತೀರಿ ಆಕಿಗೆ ಏ ಭಾಳ ದೊಡ್ಡ್ರಿ ಅಕ್ಕಿದ ಅಳತಿ ತೊಗೊಂಡ್ರಿ ಹೌದಿಲ್ಲ ಅಕ್ಕಿದ ಅಳತಿ ತೊಗೊಂಡ್ಬಿಡ್ರಿ ಕರೆಕ್ಟ್ ಆಕೈತೆ ನಂಗೆ ಎಲ್ಲ ಅದ ನಂದು ಬ್ಲೌಸ್ ಇಲ್ಲೇ ಐತಲ್ಲ ಕರೆಕ್ಟ್ ಐತಲ್ರಿ ಆಗ್ತೈತದ ಏನು ಸ್ವಲ್ಪ ಲೂಸ್ ಇದಾತಂದ್ರೆ ಕರೆಕ್ಟ್ ಅಷ್ಟ ಮಾಡಕ್ಕೆ ಬರುತ್ತೆ ಅದ ಕೈ ತೋಳಿಂದ ನಂದ ತೋಳು ನಂದ ತೋಳು ಅದಕ್ಕೆ ಸೈಜ್ ನೋಡೋಣ ಕರೆಕ್ಟ್ ಆದಂತೂ ಏನು ಚೇಂಜಸ್ ಆಗಲ್ಲ ಬಾಡಿ ಚೇಂಜ್ ಆದ್ರೂ ಅದಕ್ಕೆ ಅದು ನೋಡಿ ತಗೊಂಡ್ ಹಂಗಿದ ಮಾಡ್ರ ನಮ್ಮ ಅಪ್ಪನವ್ರು ಇಬ್ಬರು ತೊಳೆಯೋದು ಕೂತ್ಕೊಂಡ್ರಿಪ್ಪ ಬಂದೀಗ ಆದ್ವಲ್ರಿ ಅದಿ ಬೇರ ಮಸ್ತ್ ಐತೆ ನೋಡ ಹಸಿರನ್ನ ಬಂದ್ರಿಪ್ಪ ನಮ್ಮ ಹಸಿರನ್ನ ಮನೆಗೆ ಹೋಗಿ ನೋಡ್ರಿ ಎಷ್ಟು ಚಂದಾಗೈತಿ ನಿಮ್ಮ ಕಡೆ ಸೀರೀಸ್ ಹಚ್ಚಿದ್ ಅದ ನನ್ನ ಕಡೆ ತೊಗೊಂಡದ್ಲಲ್ರಿ ಅದ್ರೊಳಗಿಂದ ಡಿಸೈನ್ ಹಾಕಿ ನೋಡ್ರಿ ಪಂಚ್ ಡಿಸೈನ್ ಪಂಚ್ ಡಿಸೈನ್ ಹಾಕಿ ಅವ್ರೆಲ್ಲ ರೆಡಿ ಮಾಡ್ಕೊಂತಾರ ಬಿಡ್ರಿ ಅವ್ರು ನಿಮ್ಮೂ ರೆಡಿ ಮಾಡ್ಯಾವಲ್ಲ ಅವ್ರೆಲ್ಲ ರೆಡಿ ಮಾಡ್ಕೊಂತಾರ ಅವ್ರು ರೆಡಿ ಮಾಡ್ಯಾರ ನಿಮ್ಮ ನೋಡಿಲ್ಲ ನಿಮ್ಮ ಅಕ್ಕಂದ್ರ ಇದು ಆಪಂದ ಇದು ಸುಳಕರನ ಈ ಕಡೆ ರೀ ಮಸ್ತ್ ಐತಿ ರಾಪ ತಗೊಂಡ್ರಾವ ಸಾರಿ ನೀವು ಯಾವಾಗ ಹಾಕೊಳ್ಳೋದಿದೆ
तिनकुते घेऊ नका कपड्याचे कोळीवाड अय्यो सुरवडवा आहे ते बुड्डा अद्बी कल्ल ಚಂದ ಆಗೈತ್ರಿ ಡಿಸೈನ್ ए उंकू तुझे घरच नाही ತೊಳಗೆನ ಮಸ್ತ್ ಬಿಡಿ ತೊಳಗೆ ಎದ್ ಕಾಣದಿದ್ರಾಗ डिझाईन सगळे का तोರಿಸಲಿನಿ उंकू दे वापस दे ನೋಡಿ ಇಲ್ಲಿ नेक्स्ट ಸರಿಯಾಗಿಲ್ಲ ಸರ್ को देख छोटी चक्कू ಚಂದ ಆಗೈತಿ ಡಿಸೈನ್ ಕಟಿಂಗ್ ಇನ್ನು ಇದು ಮುತ್ತು ಹಚ್ಬೇಕು ಅವಕ್ಕ ಮುತ್ತು ಹಚ್ಚಿದ್ರೆ ಇನ್ನು ಲುಕ್ ಬರ್ತದ ಟೀಚರ್ ಯೂನಿಫಾರ್ಮ್ ಏನು ಎಲ್ಲ ಬಗ್ಗಿದ್ರೆ ನಿನ್ನ ಮುತ್ತು ಹಚ್ಚಾರ ನೋಡಾಗ್ರಿಗೆ ಯಾವ್ದ್ರಿ ನಂದು ಒಂದು 15 ದಿನ ಆಯ್ತು ರೆಡಿ ಮಾಡಿಸಿದ್ರಿ ನಾನು 10 ದಿನ ಆತನ ರೆಡಿ ಆಗಿ ಇದನ್ನ ತಗೊಂಬಂದು ಮರನೇ ದಿನ ಹಾಕ್ಸೇನ್ರಿ ಇನ್ನೊಂದು ಐತಿ ಅದೊಂದು ಇದು ಮಾಡ್ಬೇಕು ಮಸ್ತ್ ಗೋಸ್ ಕಲರ್ ಆಯ್ತು ಗುಸ್ರ ಕಲರ್ ಅಂದ ಗುಲಾಬಿ ಪಿಂಕ್ ಐತಿ ಹಸಿರು ಐತಿ ಚಾಕ್ಲೇಟ್ ಐತಿ ಇದು ಒಂದು ಐತಿ चॉकलेट हे देखा ತಗೋಬೇಕಿಲ್ಲ अच्छे लगते हैं ಕಲರ್ಸ್ ಅದ್ರಾಗ ನನಗೆ ಕಡೆ ಇದು ಇಷ್ಟು ಕಲರ್ ಎಷ್ಟು ಚಂದ ಹಾಕ್ಸ ನೋಡಕ್ಕೆ ಅದನ್ನ ಎಷ್ಟು ಚಂದ ಹಾಕ್ಸ ನೋಡಕ್ಕೆ कलर अच्छा ही हुआ ನಿಮ್ಮೆಲ್ಲ ಸಾರಿ ಡ್ರೆಸ್ ಎಲ್ಲ ರೆಡಿ ಅದಾವ ಇಲ್ಲಿ ನಿಮ್ಮು ನಮ್ಮೆಲ್ಲ ಅದಾವ್ರಿಪ್ಪ ಅದಾವನ ಯಾವ ಉಟ್ಕೊಂಡದ್ವಾ ವರ್ಷಿಯಂದು ಡ್ರೆಸ್ ರೀ ಅದು ಇದು ನನ್ಗೆ ಇದು ನಮ್ಮ ಸಹ ನನ್ನ ಮದುವೆ ಒಳಗೆ ಹಾಕಿದ್ ನೋಡೋದು ಹೌದಿಲ್ಲ ಹಾಕಿಸ್ ನೋಡ್ರಿ ಹಾಕಿಸ್ ನೋಡಿ ಆಯ್ತು ಇಡ್ರಿ ಚೌಡಕ್ಕೆ ಬೋತ್ವಾಗಿ ಹ್ಞೂ ಅದಕ್ಕೆ ಹಿಂಗೆ ನಡಕ್ ಹಿಂಗೆ ಹಿಡಿದ್ರೆ ಬರ್ತೈತೆ ನಾನು ತಂದೆ ನಾನು ಹಿಂಗೆ ಬರಲ್ಲ ನಮ್ಮ ಅಪ್ಪನಿಗೆ ಫ್ರೀ ಆದ್ರೆ ನೋಡ್ರಿ ಈಗ ಊಟ ಮಾಡಿ 4:15 ಊಟ ಮಾಡೋದ ಮತ್ತೇನೈತಿ ಮತ್ತೆ ರಾತ್ರಿ ಊಟ ಯಾವಾಗ್ರಿ 9 ಗಂಟೆ ಉಂತೀರಿ ಡೌಟ್ ರೀಪ್ಪ ನನಗೆ 9 ಗಂಟೆ ಮತ್ತೆ ಉಂತೀರಿ ಅಂದ್ರೆ ಯಾಕಂದ್ರೆ ಈ ಮಧ್ಯಾಹ್ನ ಊಟನ 4:15 ಆಯ್ತು ಒಂದೊಂದು ದಿನ ಇವತ್ತು ಹಾಸಿಗೆ ಹೋದ್ರೆ ಹಾಕ್ಯಾರ ಹಾಂ ಮನೆ ಟ್ರೀ ಇದಕ್ಕೆ ಹೋಗಿದ್ರದು ಬೆಂಗಳೂರಿಗೆ ಹಾಗಾಗಿ ಅರಿಬೆ ಇದ್ದು ನಾವು ಆಟೋದ್ರ ಫೋನ್ ಹಚ್ಚಿ ಒಂದು 10 ನಿಮಿಷ ಬರ್ತಾಡ್ರಿ ಅಂದ್ರೆ ಅವರು ಅದಕ್ಕೆ ವೇಟ್ ಮಾಡತ್ತೀವಿ ನಾವು ಈಗ ನಡ್ಕೊಂತ ಹೋಗ್ಬೇಕು ನೀವು ಹಾಂ ನಡ್ಕೊಂತ ಹೋಗ್ಬೇಕು ಅರ್ಜೆಂಟ್ ಭಾಳ ಐತಿ ಅರ್ಸಿ ಬರಲ್ಲ ಈಗ ನಡ್ಕೊಂತ ಹೋಗ್ಬಾರ್ಮ ಅಂದ್ರೆ ಅಷ್ಟಕ್ಕೆ ಕಳ್ಸಂಗಿಲ್ಲ ಹೋಗಿ ಓ ಹ್ಞೂ ಪಪ್ಪು ನಮ್ಮ ಅಪ್ಪ ಕೇಳಕತ್ತಾರೆ ಜಂಪರ್ ಪೀಸಿಂಗ್ ಕಟ್ಟ ತೊಗೊಂಬಂದಿರಿಲ್ವಾ ಅಂತ ತೊಗೊಂಬಂದಿದ್ರಿ ಅಂತ ಹೇಳಿದ್ರಿ ನನ್ನ ಕಡೆಯಿಂದ ಜಗ್ಗದ್ರ ಜಂಪರ್ ಪೀಸ್ ಆದರೂ ತೊಗೊಂಬಂದಿನಿ ಅಂತ ಹೇಳಿದಿರಿ ತೊಗೊಂಬಂದಿನಪ್ಪ ನಿನ್ನೆ ಟಿವಾಲ್ ಟೊಪ್ಪಿಗೆ ಹ್ಞೂ ಬಂದರೆ ಕೊಡಾಕ್ರಿ ಬಿಗ್ರಿಗೆ ಅದಕ್ಕೆ ತೊಗೊಂಬಂದೀನಿ ರೀ ನಿನ್ನೆ ಹೋಗಿ ಅಮ್ಮ ಅಂದ್ರೆ ಒಂದಿಷ್ಟು ತೊಗೊಂಬಂದ್ಬಿಟ್ರೆ ಮುಗ್ದವ ನೋಡುವ ಅಂತಂದ್ರೆ ಹ್ಞೂ ಅಂತಂದು ಟೊಪ್ಪಿಗೆ ಮತ್ತು ಇದು ಖರ್ಚಿಪ್ ತೊಗೋಬೇಕಾಯ್ತಂತ್ರಿ ಅದೊಂದು ಬಿಟ್ಟು ಬಂದೀನಿ ನಾನು ಏನೈತೇನ್ರಿ ಅಮ್ಮ ಹೇಳಿದ್ರಿ ಖರ್ಚಿಪ್ ಅಂದು ಬಿಟ್ಟು ಬಂದೀವ್ರಿ ನಾವು ಈ ಸೈಡ್ ನಾವು ಹೆಣ್ಣಿನ ಕಡೆ ಅವ್ರು ಸಚಿನ ಅವ್ನು ವೈವನ ಹೆಸರು ನಾನು ನಜ್ಮಪ್ಪ ಗಂಡಿನ ಕಡೆ ಗಂಡಿ ಕಡಿಲಾರನ್ನಾರ ಹಾಂ ಅದ ಅಂತೀನಿ ನಮ್ಮ ಜೇರ ನಮ್ಮ ನಜ್ಮಾ ನಮ್ಗೆ ಬಿಟ್ಟು ಕೊಡಂಗಿಲ್ಲ ರೀ ಅವ್ರು ನಮ್ಮ ಮಕ್ಳು ನಮ್ಮನ್ನ ಹೆಂಗೆ ಬಿಟ್ಟು ಕೊಡ್ತಾರೆ ಹಿಂಗೆ ಹೇಳ್ಬೇಡ್ರಿ ನೀವು ನಮ್ಮ ಮಕ್ಳು ಏನಿಲ್ಲ ಬೀಗ ನೋಡ್ತಿದ್ರು ಒಂದು ವೇಳೆ ಹೇಳ್ತೀನಿ ನೋಡ ಇಲ್ಲಿ ನಮ್ಮ ಮಕ್ಳು ನಮ್ಮಂತನೇ ಇರ್ತಾವು ಸುಮ್ಮನೆ ಏನಾರ ಸಂಕಟಕ್ಕೆ ಗಂಡಿ ಕಡೆ ಅಂದ್ರೂ ನಮ್ಮ ಮಕ್ಳು ನಮ್ಮವ್ರಿ ಅವು ನಮ್ಮನ್ನ ಹೆಂಗೆ ಬಿಟ್ಟು ಕೊಡ್ತಾರ ಅವ್ರು ಹಾಂ ಕೇಳಲ್ಲ ಜೇರಾಗ ಹೊಟ್ಟೆ ತುಂಬಿಸ್ಲಾಕತ್ತಾರೆ ಹೊಟ್ಟೆ ತುಂಬಿಸ್ಲಾಕತ್ತ ಏ ಕರೆ ಹೇಳಿ ನೀನು ಬಿಟ್ಟು ಕೊಡ್ತೇನೆ ನಿಮ್ಮ ಚಾಚಿಗೆ ಮತ್ತ ಆ ಕಡೆ ಆಗಿ ಕಡೆ ಏನ್ರ ಜಕ್ಕೊಳ್ಳೋರು ನಾವು ಅದನ್ನ ಹೇಳ ಮತ್ತ ಕ್ಲಿಯರ್ ಆಗಿ ನೀನು ಬಿಟ್ಟು ಕೊಡಲ್ಲ ನಮ್ಮ ಮಕ್ಳು ರೀ ನಮ್ಮ ಮಕ್ಳು ಭಾಳ ಶಾನೆ ಅದಾರ ಇವು ಇವ ನಮ್ಮ ಮಕ್ಕಳು ಏನು ವಾಸಚ್ಚಿ ಅಷ್ಟು ಕುಡ್ಕೊಂಡು ಇಷ್ಟು ಗದ್ಲ ಬಿಸ್ಬಿಡ್ತಾರೆ ನೋಡಿ ಚಕ್ಕ ಗದ್ಲ ಅವ್ರದ್ದು ನೀವು ಇನ್ನೊಂದು ಇದನ್ನ ಹಿಡಿಬೇಕಾಯ್ತು ಆಜು ಬಾಜು ಪ್ಲಾಟ್ ಹಿಡಿಬೇಕಾಯ್ತು ದೊಡ್ಡದು ಮಾಡ್ಕೊಬೇಕಾಯ್ತು ಇದನ್ನ ಬಾಬಾ ಎಲ್ಲಾರ ಇಬ್ಬರ ಗಂಡ ಐತಿರ್ತಿ ಬಿಡು ಅಂತಂದು ಇದು ಮಾಡಿದ್ದೆ ಅಂದ್ರೆ ಆಕೈತೇನ್ರಿ ಅದು ಹಾಂ ಇನ್ನೂ ಆಗಲ್ಲ ಆಗ್ಬೇಕಪ್ಪ ಇದು ಆಪ ನಿಮ್ದು ಬಂತಂದ್ರೆ ನೀವು ದೊಡ್ಡದು ಕಟ್ಟು ಸಾಪ ಹಾಂ ದೊಡ್ಡದು ಕಟ್ಟು ಸಾಪ ಎಲ್ಲರಿಗಾಗಿರ್ಬೇಕು ನೋಡ್ರಿ ಅದು ಅಂಥದ್ದು ಕಟ್ಟಿಸ್ಬಿಡಪ್ಪ ಒಂದು ದೊಡ್ಡ ಹಾಲು ಮಾಡಿ ಹೌದಿಲ್ರಿ ಹ್ಞೂ ನಮ್ಮ ಅರ್ಶನ್ ಮದಿ ಬರೋದ್ರ ಕಟ್ಟಿಸ್ಬಿಡ್ರಿಪ್ಪ ಅರ್ಶನ್ ಮದಿ ಬರೋದ್ರ ಒಂದು ದೊಡ್ಡದು ಕಟ್ಟಿಸ್ಬೇಕು ನೋಡ್ರಿ ಹಾಂ ಇದು ಚೆನ್ನಾಗಿ ನೋಡಪ್ಪ ಡಿಸೈನ್ ಇಂಗ್ಲಿಷ್ಗೆ ಹಾಕಿಲ್ರಿ ನೀವು ಅದನ್ನು ತೋಳಿಗೆ ಭಾರಿ ಚೆನ್ನಾಗಿದ್ರಿ ಅದು ತೋಳು ನಮ್ಮ ಬಾಬಾರ ಕೆಲಸರಿಗೆ ಮುತ್ತು ಹಚ್ಚೋದು ಚಂದ ಐತೆ ನೋಡಿ ಅದು ಡಿಸೈನ್ ಅಲ್ಲ ಮತ್ತು ನೀವು ಇಟ್ಕೋಬೇಕಿಲ್ಲ ಅಂತ ಡಿಸೈನ್ ಬ್ಲೌಸಿಗೆ ನಿಮ್ಮ ಬ್ಲೌಸಿಗೆನ ನೋಡ್ಬೇಕು ಇನ್ನು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ನೀವು ಪ್ರಿಯನ ನಮಗೆ ಫ್ರೀ ಹಾಂ ದಾರದ ರೊಕ್ಕ ಕೊಡ್ಬೇಕಲ್ಲಿ ನೀನು ಫ್ರೀ ಅಂತ ಹೇಳಿ ನಾನು ಒಂದು ಕೊಟ್ಬಿಡ್ತೀನಿ ನಂಗೆ ನಿಂದ ಅದು ಹಾಕಿಬಿಡಿ ಜೀರ ಅಂತಂದು ಏ ಇಲ್ಲ ಅಜ್ಜಿ ಅದು ಕರೆಕ್ಟ್ ಅದು ದಾರಕ್ಕೆ ಹಾಕೋದು ನೋಡಿ ನಿಮ್ಮ ಅಕ್ಕ ಕೊಟ್ಟಾಳ ಮಟ್ಟ ಹಾಕಂಗಿಲ್ಲ ನಾವು ಕೊಡೋ ಮಟ್ಟ ಹಾಕಂಗಿಲ್ಲ ಏನಿಲ್ಲ ಮಿಷನ್ ಎಬ್ಸ್ತಾರ ಅವ್ರು ನಿಮ್ದು ಏನ ಬಡಿಗೆ ಕಟ್ಟತ್ತೀವಿ ನಾವು ಮಿಷನ್ ಏನು ಬಡಿ ಕಟ್ತಿದ್ದಿ ಬಡಿ ಕಟ್ಟಾಕತ್ತ ಅದು ಮಿಷನಿಂದ ಹೌದ್ರಿ
ಸುಮ್ಮನೆ ಹ್ಞೂ ಅಂತಾರ ಸುಳಪ್ಪಳ ಹೋಗ್ಬರ್ತೋ ಜರ ನಾನು ಹಾ ಹೋಗ್ಬರ್ರಿ ಅಮ್ಮ ಹೋಲ್ರಿ ಬರ್ಷೆ ಆಟೋದಲ್ಲಿ ಬಂದ ತರಕಾರಿ ಅಪ್ಪ ಹೋಗಿ ಬರ್ತೀನಿ ನೋಡಣ್ಣ ಹಾಂ ಹೋಗ್ಬರ್ತೀನಿ वो देख जाके ऊपर का तुझे एडजस्ट ಆಕೆ ಶಾಲೆ ಇದನ್ನ ಇನ್ಫಾರ್ಮ್ ಹಿಡಿಸ್ಕಾಕೊಂಡ್ಲರಿಕೆ ಬಂದಿರಿ ನಾವು ಮನೆಗೀಗ ಬಂದು ಅಲ್ಲೇ ಕ್ಯಾರಿಪ ಸಾನಿ ಕಡೆ ಹೋಗಿದ್ರ ತಮ್ಮಿ ನಾನು ಹೋಗಿಲ್ಲ ಅಂತ ಬಂದಿದ್ದಾರೆ ಅವರ ಕ್ಯಾರಿಗೆ ಬಂದು ಇದಕ್ಕೆ ಹೋದ್ರಿಪ್ಪ ನಮ್ಮ ಇವರು ಸುಮ್ಮನರು ಬಂದಿದ್ರಿ ಅವ್ರ ಸುಮ್ಮನರ ಕೆಳಗೆ ಬಂದಿದ್ರಿ ಮಾತಲ್ಲೇ ಮಾತಾಡಿಸಿ ಅವ್ರು ಮಾರ್ಕೆಟ್ ಹೊಂಟಿದ್ರೆ ಏನೈತ್ರಿ ಇಲ್ಲ ವಿಡಿಯೋ ಮಾಡೋಕ್ಕೆ ಆಗಿದ್ರೆ ಒಟ್ಟು ಬಂದಿದ್ರಿ ಅವರು ಅಲ್ಲೇ ಮಾತಾಡ್ಸ್ಕೊಂಡು ವಾಪಸ್ ಬಂದಿರಿಪ್ಪ ನಾವು ಇಷ್ಟೊತ್ತ ತೋಟಕ್ಕೆ ಹೋದ್ನಂದ್ರೆ ಜಲ್ದಿ ಬರೋಕೆ ನಮ್ಮ ಮನಸ್ಸು ಆಗಿಲ್ಲ ರೀ ಆಟೋದ್ರ ಒಂದು ಲೇಟ್ ಮಾಡಿಬಿಟ್ರಿ ನಮಗೆ ಹಾಗಾಗಿ ಲೇಟ್ ಆಗಿ ನೋಡ್ರಿ ಬರೋದು ನೋಡ್ರಿ ನಾನು ಅಮ್ಮಗೆ ಚಹಾ ಕೊಟ್ಟು ಇದು ತರಕಾರಿ ಅದು ಏನಿದ್ದಿಲ್ಲ ರೀ ಮತ್ತು ತೊಗೊಂಡು ಬಂದೆ ರೀ ತತ್ತಿ ತೊಗೊಂಬಂದೆ ರೀ ಈ ಪಲ್ಯ ಸಾರು ಏನು ಬೇಡ ಸಾರು ಅಷ್ಟ ಮಾಡಿದ್ರೆ ಆಯ್ತು ಅಂತಂದು ಈ ತತ್ತಿ ಸಾರು ಅನ್ನ ಅದೆಲ್ಲ ಆಯ್ತು ರೀ ಅಮ್ಮ ಫೋನ್ ಹಚ್ಚಿದ್ರಿ ಈಗ ಇದು ಮೀನು ಕೊಟ್ಟು ಕಳಿಸ್ತಾರಂತ್ರಿ ಆಯ್ತು ಕೊಟ್ಟು ಕಳಿಸಿರಂತಂದೆ ಈಗ ಅದಕ್ಕೂ ಮಸಾಲೆ ರೆಡಿ ಆಗ್ತೀವಿ ಮೀನು ಸಾರಿಗೂ ಸ್ವಲ್ಪ ಹುಂಚೆ ಹಣ್ಣು ಬೇಕಲ್ರಿಪ್ಪ ಅದಕ್ಕೆ ಅರಿಕೊಂಡು ಏನು ಸಾಯ್ಕಾಡ ಹುಂಚೆ ಹಣ್ಣು ಒಂದು ತಿಕ್ಕಿ ಹಾಕ್ಬಿಟ್ಟಾರ ಹುಂಚೆ ಹಣ್ಣು ಹುಳಿ ಹುಳಿ ಮಾಡಿಬಿಟ್ಟಾರ್ರಿ ಸಾರು ಮಸ್ತ್ ಐತೆ ಅಂತಾರೆ ಅಮ್ಮ ಹುಳಿ ಸಾರಿಂದ ರೀ ಅದಕ್ಕೆ ಇವಾಗ ಮೀನದ ಮಾಡಿಬಿಡುವ ನಾನು ಬೇಕಾದ್ರೆ ಅವನ್ನೆಲ್ಲ ತೊಗೊಂಡಿಟ್ಟು ಬರ್ತೀನಿ ಅಂತ ಮೀನದ್ದು ಅಂತ ಹೇಳಿದ್ರಿ ಯಾಕಂದ್ರೆ ಟೈಮ್ ಆಯ್ತು ಆತ್ರಿ ಈಗ ಅವ್ರು ಬರೋ ಟೈಮ್ನ ಆಯ್ತು ಆಯ್ತಮ್ಮನ ಮಾಡ್ತೀನಿ ಮತ್ತು ಫ್ರೈನು ಮಾಡ್ಬೇಕಲ್ರಿ ಅವನು ಇವತ್ತು ರೊಟ್ಟಿ ಮಾಡಿದ್ರಿಪ್ಪ ಮಧ್ಯಾಹ್ನದ ರೊಟ್ಟಿ ಭಾಳ ಅದಾವಿನ್ನು ಅದಕ್ಕೆ ರೊಟ್ಟಿ ಮಾಡಕ್ಕೆ ಕೊಡಿಲ್ಲ ರೀ ಸುಮ್ಮನೆ ಮಾಡೋದು ಕೆಟ್ಟದಾಗೈತೆ ಅಂತ ಸಿಕ್ಕಿಸ್ಕೊಂಡು ಬಂದು ನೋಡ್ರಿ ಮೀನು ಹೇಳಿದ್ರೆ ಅವ್ನು ಊಟ ಕುಂದದವನ್ನ ತೊಗೊಂಡು ಹೋಗಿ ಇಸ್ಕೊಂಬಂದು ಬಿಡಪ್ಪ ಅಂತೇಳಿ ಅಂದ ಹ್ಞೂ ಅಂತ ಹೋಗಿದ್ದಾರೆ ಇಸ್ಕೊಂಬಂತಾರೆ ಆರಿಪ ಆರಿಪ ಮೀನ ತರಲಿಲ್ಲ ಆಸಿಪ ಮೀನು ತತ್ತಿನ ಅದ್ರ ಫ್ರೈ ಮಾಡಿ ಮಾಡ್ತಿಲ್ಲ ಲಾಸ್ಟಿಗೆ ಹಂಗೆ ಕಟ್ಲಾ ಮೀನ ಏನು ಕಾಣ್ತಾ ಫ್ರೈ ರೆಡಿ ಆಗತ್ತ ನೋಡ್ರಿ ತತ್ತೇನದ ಪ್ಲೇಟ್ನಾಗಿಂದ ಅಮ್ಮ ಬಂದೀಗ ಆರಿಪದ ಮೀನು ಫ್ರೈ ಮಾಡತ್ತಾಳ ನಾನು ತೊಗೊಬಿಡ್ತೀನಿ ರೀ ಈಗ ಬಂದಮ್ಮ ಟೈಮ್ ಯಾಕೆ ಭಾಳ ತಾತು ಇವತ್ತು ಇಲ್ಲ 9:00 ಅಂತ ಬಂದುಬಿಡಿದ್ರೆ 10 ಗಂಟೆ ಆಯ್ತು ಊಟ ಕೊಟ್ಟು ನೋಡಿರಿ ಅಮ್ಮಾಗ್ರಿ ನಿಂಬು ಸೋಡ ನಾವು ಸ್ವಲ್ಪ ನಿಂಬು ಸೋಡ ಮಾಡ್ಕೊಂಡು ಕುಡಿದ್ರ ಅಂತಂದು ನಿಂಬು ಸೋಡ ಮಾಡ್ಕೊಂಡೇನಿ ರೀ ಇವಾಗ ಊಟ ಮಾಡಿ ಕುಂತಿರಿಲ್ಲೇ ನಂದು ಜಲ್ದಿ ಆಗಿತ್ರಿಪ್ಪ ಊಟ ಇವ್ರು ಈಗ ಮಾಡಿದ್ರಿ ಅದಿಲ್ಲ ಯಾಕೆ ಮಳೆ ಸ್ವಲ್ಪ ಕಡಿಮೆ ಆಗೈತ್ರಿಪ್ಪ ಈಗ ಮಳೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಮ್ಮ ದೊಡ್ಡ ಬಯ್ಯರ ಮನ್ಯಾಗ ಇದು ಫಂಕ್ಷನ್ ಆದ್ರೂ ನಮ್ಮ ರೇಷ್ಮಾ ಅಪ್ಪ ಹೇಳಕತ್ಲ ರೀ ಇವ ಇಲ್ಲೇ ಮಾಡೋದು ಅಂತಂದು ಇದು ಮಾಡಕತ್ಲ ರೀ ಇಲ್ಲತ್ತಂದ್ರೆ ಇಲ್ಲೇ ಶೆಡ್ನೊಳಗೆ ಇಟ್ರಾಯ್ತು ಅಂತ ನಾನು ಅನ್ನಕತ್ತೆ ರೀ ಮತ್ತು ಮಳೆ ಜಾಸ್ತಿ ಬರಕತ್ತಾನ ಅವ್ರ ಮನೆ ಬಾಜುನ ನೋಡಿದ್ರಿ ನಂದು ಹೆಂಗೆ ಹಾಕ್ಯಾರ ಮಣ್ಣಲ್ಲಿ ಹೌದು ಮಣ್ಣು ಹಾಕ್ಯಾರಲ್ಲ ಪೂರ ಮಣ್ಣು ಹಾಕ್ಬಿಟ್ರೆ ಅವ್ರ ಮನೆ ಬಾಜುನ ರೀ ಹಂಗಾಗ್ಬಿಟ್ಟೈತ್ರಿ ಅದು ಹಾಗಾಗಿ ಸ್ವಲ್ಪ ಇದಾತ್ರಿಪ್ಪ ನೋಡೋಣ ಇನ್ನೂ ಒಂದು ವಾರ ಐತಲ್ರಿ ಟೈಮ್ ಆವಾಗ ನಾನಂತೂ ಒಂದು 4 ದಿನ ಮುಂಚೆ ಹೇಳ್ತೀನಿ ತೊಗೊಳ್ರಿ ನೀವು ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಒಂದು 4 ದಿನ ಮುಂಚೆ ಹೇಳ್ತೀನಿ ಎಲ್ಲಿ ಮಾಡೋದು ಅಂತೇಳಿ ಅಂದ್ರೆ 16ನೇ ತಾರೀಕು ಅಂತ ಫಿಕ್ಸ್ ರೀ ಆದ್ರೆ ಮಾಡೋದು ಸ್ವಲ್ಪ ಆಮೇಲೆ ಯೋಚನೆ ಮಾಡಿ ಹೇಳ್ತೀರಿಪ್ಪ ಅಲ್ಲಾಗುತ್ತೋ ಅಥವಾ ಇಲ್ಲಾಗುತ್ತೋ ಏನಾಗುತ್ತೆ ಅಂತೇಳಿ ಏನು ಮಾಡ್ತೀನಿ ಮತ್ತು ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.